ಅನ್ನೋ ಒಂದು ವಿಚಾರಗಳನ್ನ ಅಷ್ಟೇ. ನನ್ನ ಕಡೆಯಿಂದ ಏನಾದರೂ ತಪ್ಪಾದ್ರೆ ಕ್ಷಮೆ ಇರಲಿ. ಅದು ಯಾಕಂದ್ರೆ ಅದು ನನ್ನ ಮನಸ್ಸಿಗೆ ನನಗಷ್ಟೇ ಗೊತ್ತು, ನನ್ನ ಜೊತೆ ಇರೋರಿಗೆ ಅಷ್ಟೇ ಗೊತ್ತಿರುತ್ತ. ನಾ ಹೇಗಿದ್ದೀನಿ, ನಾ ಹೆಂಗಿದ್ದೀನಿ, ನಾ ಹೆಂಗ್ ತಿರ್ಗಾಡ್ತ, ನಾ ಏನ್ ಮಾಡ್ತಂತ ನನ್ನಲ್ಲಿ ಇರೋಂತ ಜನಕ್ಕೆ ಅಷ್ಟೇ, ನನ್ನ ಕಣ್ಣಾರ ನೋಡಿದಾಗ ಮಾತ್ರ ಅಷ್ಟೇ ಗೊತ್ತಾಗ್ತ. ಅದ್ ನೋಡಂತ ಯಾರಿಗ್ ಗೊತ್ತಾಗಲ್ಲ. ನನ್ನ ಕಡೆಯಿಂದ ಏನಾದ್ರು ತಪ್ಪಾದ್ರೆ ಕ್ಷಮೆ ಇರಲಿ. ಅದು ಬಿಟ್ಟು ಹೆಚ್ಚಿನ ಮಾತು ನನಗ ಆಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಯಾರು ಕೊಡಲ್ಲ, ನೀವು ನಂಬಲ್ಲ ಮಾತುಗಳು. ಯಾಕಂದ್ರ ನೇರ ಮಾತಾಡ್ತೀವಲ್ಲ, ಇಷ್ಟ ಆಗಲ್ಲ ಯಾರಿಗೂ. ನಾನು ಮಾತಾಡಕ್ ನಂಗೆ ಇಷ್ಟ ಆಗಲ್ಲ. ಮೈಕ್ ಗೀಕ್ ಇರೋದು ನಾ ಮಾತಾಡಕ್ ಬಂದಿಲ್ಲ, ನಾ ಗೀತರ ಅಕ್ಷರ ಬಂದಿಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯರಾಗಿ ನಿಮ್ ಜೊತೆಲಿ ಇರಕ್ ಇಷ್ಟಪಡ್ತೀನಿ. ನಾನು ಕೂಡ ಮುಂದಾದ್ರೂ ಇಷ್ಟೇ ಇರ್ತೀನಿ, ಹಿಂದಾದ್ರೂ ಕೂಡ ಇಷ್ಟೇ ಇರ್ತೀನಿ. ನಾ ಎಷ್ಟೇ ಬಂದಂದ್ರೂ ಕೂಡ ನಾ ಇವತ್ತಿನ ತನಕ ನನ್ಗೆ ಚೇಂಜಸ್ ಗೊತ್ತಿಲ್ಲ. ಆ ಚೇಂಜಸ್ ಏನೇ ಅಂತ ಇವತ್ತಿನ ತನಕ ನನ್ಗೆ ಹಿರಿಯರಂತ ಶಕ್ತಿ ಕೊಟ್ಟಿಲ್ಲ ಚೇಂಜಸ್ ಆಗಂತ. ನಿಮ್ಮ ಏನಿದ್ದೀರಲ್ಲ. ನಮಸ್ಕಾರ ಬಂಧುಗಳೇ, ಇವತ್ತು ಒಂದು ವಿಶೇಷವಾದ ವಿಡಿಯೋ ಮಾಡಿದ್ದೇವೆ. ಅದು ನಮ್ಮ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಶ್ರೀ ಶ್ರೀ ಮಲ್ಲಿಕಾರ್ಜುನ ಮುತ್ಯ. ಅವರ ಹೆಸರು ಕೇಳದವರೇ ಇಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ವೈರಲ್ ಆದಂಥ ಮಲ್ಲಿಕಾರ್ಜುನ ಮುತ್ಯರ ವಿಡಿಯೋಗಳಲ್ಲಿ ದೇವರು ಶ್ರೀ ಮಲ್ಲಿಕಾರ್ಜುನ ಮುತ್ಯರ ಬಗ್ಗೆ, ಮಲ್ಲಿಕಾರ್ಜುನ ಮುತ್ಯರ ಹೆಸರು ಕೇಳಿದರೆ ಸಾಕು ಮೈ ರೋಮಾಂಚನವಾಗುತ್ತದೆ. ದೈವ ಭಕ್ತಿ ಎನ್ನುವುದು ಎಷ್ಟೊಂದು ಅಂದರೆ ದೇವರನ್ನು ನಂಬದವರು ಕೂಡ ಈ ಸ್ಥಳದಲ್ಲಿ ನಿಂತರೆ ಮಂತ್ರಮುಗ್ಧನಾಗಿಸುತ್ತದೆ. ಕೈ ಮುಗಿದು ಈ ಸ್ಥಳದಿಂದ ಮುತ್ಯನ ದರ್ಶನ ಪಡೆದರೆ ನಮ್ಮ ಜೀವನವೇ ಸಾರ್ಥಕ ಎನಿಸಿಬಿಡುತ್ತದೆ. ಈ ಮಲ್ಲಿಕಾರ್ಜುನ ಮುತ್ಯ ಇರುವುದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜ ಎಂಬ ಸಣ್ಣ ಗ್ರಾಮದಲ್ಲಿ. ನಮ್ಮ ಮಲ್ಲಿಕಾರ್ಜುನ ಮುತ್ಯನ ಬಗ್ಗೆ ಪರಿಚಯ ನೋಡುವುದಾದರೆ, ಕಲಿಯುಗದ ಕಾಮಧೇನು ಇವರು. ಇವರ ತಂದೆ ಹನುಮಂತರಾಯ ಮುತ್ಯ, ತಾಯಿ ಶರಣಮ್ಮ. ಮಲ್ಲಿಕಾರ್ಜುನ ಮುತ್ಯರವರ ತಂದೆ ಹನುಮಂತರಾಯ ಮುತ್ಯರು ಕೂಡ ದೇವರು ಹೇಳುತ್ತಿದ್ದರು. ಹನುಮಂತರಾಯ ಮುತ್ಯರವರಿಗೆ ಮಲ್ಲಿಕಾರ್ಜುನ ಮುತ್ಯರಿಗೆ 4 ಜನ ಅಣ್ಣ ತಮ್ಮಂದಿರು. ಕೊನೆಯ ಮಗ ಮಲ್ಲಿಕಾರ್ಜುನ ಮುತ್ಯರು. ಮಲ್ಲಿಕಾರ್ಜುನ ಮುತ್ಯರವರ ಅಪಾರ ಭಕ್ತಾದಿಗಳನ್ನು ಹೊಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಮಲ್ಲಿಕಾರ್ಜುನ ಮುತ್ಯರವರ ದರ್ಶನ ಪಡೆಯಲು ಬರುತ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ. ನಾವು ಮುತ್ಯನ ಎದುರಿಗೆ ನಿಂತರೆ ಸಾಕು, ನಮ್ಮ ಸಂಪೂರ್ಣ ಹಿನ್ನೆಲೆ ಹೇಳುತ್ತಾರೆ. ನೀವು ಎದಕ್ಕೆ ಬಂದಿರಪ್ಪ ಅಂತ, ಏನು ಕಷ್ಟ ಎಲ್ಲ ಪರಿಹಾರ ಎಲ್ಲ ಹೇಳುತ್ತಾರೆ. ಯಾಕೆ ಬಂದೀವಿ ಅಂತ ಹೇಳ್ತಾರೆ. ನಮ್ಮ ಹತ್ತಿರ ನಮ್ಮ ತಂದೆ ತಾಯಿ ಸೇವೆ ಮಾಡುವಂಥ ಒಡೆದು ತಿಳಿಸಿ ಹೇಳುತ್ತಾರೆ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸುತ್ತಾರೆ. ಭಕ್ತರ ಬಾಳಿನ ಭಾಗ್ಯದ ದೇವರು ನಮ್ಮ ಶ್ರೀ ಮಲ್ಲಿಕಾರ್ಜುನ ಮುತ್ಯರು. ಮಹಲ್ ರೋಜದ ಮಹಾತ್ಮರು. ಬಂದು ನೋಡ್ರಿ ಒಮ್ಮೆ ಶಕ್ತಿ ಪುರುಷನ ಮಹಿಮೆ. ಮದುವೆಯಾಗದ ಇರುವವರಿಗೆ ಎಷ್ಟೋ ಭಕ್ತರಿಗೆ ಕಂಕಣ ಭಾಗ್ಯ ಕರುಣಿಸಿದವರು. ದುಷ್ಟ ಚಟಗಳನ್ನು ದೂರ ಮಾಡುತ್ತಾರೆ. ರೋಗ ರುಜಿನ ಕಳೆದುವ ದೇವರ ಭಕ್ತಿಯಿಂದ ಮುತ್ತಿನ ಪಾದಕ್ಕೆ ಬಿದ್ದು ಬೇಡಿಕೊಂಡ ಭಕ್ತರ ಜೀವನ ಉದ್ಧಾರವಾಗುತ್ತದೆ. 25 ವರ್ಷದ ನಮ್ಮ ಬಾಲ್ಯದ ಗುರು ನಮ್ಮ ಮಲ್ಲಿಕಾರ್ಜುನ ಮುತ್ಯ ನಾಡಿನ ತುಂಬ ಭಕ್ತಾದಿಗಳನ್ನು ಹೊಂದಿದ್ದಾರೆ. ಎಲ್ಲಿ ಹೋದರೂ ಮುತ್ಯನ ಶಿಲ್ಪಿಗಾಗಿ ಅಷ್ಟು ವೆಯ್ಟ್ ಮಾಡುತ್ತಾರೆ. ವರ್ಷಕ್ಕೊಮ್ಮೆ ಯಮನೂರು ಮುತ್ಯನ ಜಾತ್ರೆ ನಡೆಯುತ್ತದೆ. ಚಾಂಗದೇವರ 1400 ವರ್ಷಗಳ ಆಯುಷ್ಯನ್ನು ಪಡೆದಂಥ ಯಮನೂರಿನ ಚಾಂಗದೇವರು ಇಲ್ಲಿ ಬಂದು ನೆಲೆಸಿರುತ್ತಾರೆ ಮಹಲ್ ರೋಜದಲ್ಲಿ. ಮಾನವ ಜನ್ಮ ಉದ್ಧಾರಕ್ಕೆ ಮಹಲ್ ರೋಜಕ್ಕೆ ಬರಬೇಕು. ಮಲ್ಲಿಕಾರ್ಜುನ ಮುತ್ಯರ ಪವಾಡ ನೋಡುವುದಕ್ಕೆ ಭಕ್ತಿಯಿಂದ ಬನ್ನಿ. ದಿನಾಲು ಮುತ್ಯರ ಮಠದಲ್ಲಿ ದಿನಾಲು ಪ್ರಸಾದ ಸೇವೆ ಇರುತ್ತದೆ. ಮುತ್ಯನ ಮಂದಿರದಲ್ಲಿ ದಿನನಿತ್ಯ ಪವಾಡಗಳನ್ನು ನೋಡಬಹುದು. ನಾನು ಎಂದ ಅಹಂಕಾರದಿಂದ ಬೇಗುವನ ನರಕದ ಬಾಗಿಲು ನೋಡುತ್ತಾನೆ. ಒಂದು ದಿನ ಸೇಡಂದಿಂದ ಭಕ್ತರು ಆಮಂತ್ರಣಕ್ಕೆ ಒಂದು ಕಾರ್ಯಕ್ರಮ ಕರೆಯಕ್ಕೆ ಬಂದಿರ್ತಾರೆ ಮುತ್ಯಾಗ. ಮುತ್ಯನು ಆಗಲಿ ಎಂದು ಮುತ್ಯನೂರು ಸೇಡಂಗೆ ಹೋಗೋದಕ್ಕೆ ರೆಡಿ ಆಗುತ್ತಾನೆ. ಕಾರ್ ಗಾಡಿ ತೊಗೊಂಡು ಹೋಗುವಾಗ ನಡು ದಾರಿಯಲ್ಲಿ ಕಾರ್ ಉಲ್ಟಂಪಟ್ಟ ವಿಚಿತ್ರ ಆಕ್ಸಿಡೆಂಟ್ ಆಗಿರುತ್ತದೆ. ಅದರಲ್ಲಿ ಪವಾಡವೇನೆಂದರೆ ಮಲ್ಲಿಕಾರ್ಜುನ ಮುತ್ಯ ಒಬ್ಬ ಭಕ್ತಾದಿಗೂ ಕೂಡ ಏನೂ ಆಗದ ಹಾಗೆ, ಯಾರಿಗೂ ಗಾಯ ಆಗದಂಗೆ ಒಂದು ಸತ್ಯದ ಪವಾಡ ಮಾಡಿದ್ದಾರೆ. ಇನ್ನು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಮುತ್ಯರು. ನಮ್ಮ ಮಲ್ಲಿಕಾರ್ಜುನ ಮುತ್ಯರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಮಲ್ಲಿಕಾರ್ಜುನ ಮುತ್ಯರ ಎಲ್ಲರೂ ದರ್ಶನ ಪಡೆದು ಪಾವನರಾಗಿ ಬಂದು ನೋಡ್ರಿ ನಮ್ಮ ಮಹಲ್ ರೋಜ ಗ್ರಾಮದ ವಿಶಿಷ್ಟ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜದಲ್ಲಿ ನಮ್ಮ ಮಲ್ಲಿಕಾರ್ಜುನ ಮುತ್ಯರ ದೇವಸ್ಥಾನ ಇದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.